ಗೊತ್ತಾಯ್ತಾ? ಇಲ್ಲಿ ಬೇರೆ ಬೇರೆ ಪ್ರಕಾರದ ಗಿಡಗಳನ್ನ ನಾವು ನೋಡ್ತೀವಿ, ಹೌದಾ? ಸಸ್ಯಗಳು ಬೇರೆ ಬೇರೆ ಪ್ರಕಾರದ ನೋಡ್ತೀವಿ. ಈಗ ಗಿಡಗಳು ದೊಡ್ಡ ಗಿಡಗಳು ಇರ್ತಾವ ನೋಡ್ರಿ, ಅದ್ರ ಮ್ಯಾಲಿಂದ ಇದನ್ನ ಏನಾಗಿರ್ತೈತಿ, ಗಿಡದ ನೆರಳು ಹಾಕಿರ್ತೈತಿ ನೋಡ್ರಿ, ದೊಡ್ಡ ನೆರಳು. ಆ ನೆರಳಿಗೆ ಮೇಲಿಂದ ಏನಂತ ಕರಿತೀವಿ? ವೃಕ್ಷ ಕಿರೀಟ ಅಂತಾರೆ. ಏನಂತೀವಿ ಅದಕ್ಕೆ? ಸಾಕಷ್ಟು ಸಸ್ಯ ಪ್ರಾಣಿಗಳಲ್ಲಿ ಪ್ರಭೇದಗಳಲ್ಲಿ ವೈವಿಧ್ಯತೆಯನ್ನು ನಾವಿಲ್ಲಿ ಕಾಣ್ತೀವಿ. ಹೌದಿಲ್ಲ? ಯಾವ್ಯಾವ ಮರಗಳು ಬರ್ಬೋದು ಇಲ್ಲಿ ಕಂಡು ಬರ್ತಾ? ಸಾಗವಾನಿ ಮರ, ಶ್ರೀಗಂಧದ ಮರ, ಆಲದ ಮರ, ಹೌದು, ಇವೆಲ್ಲವೂ ಕಂಡು ಬರ್ತಾವ. ಹೌದಿಲ್ಲ? ಪ್ರಾಣಿಗಳಲ್ಲಿ ಯಾವ್ಯಾವ ಬರ್ತಾವ ಹೇಳ ನೀನ ರಾಜ್ಯ ಹೇಳಿ. ಯಾವ್ಯಾವ ಪ್ರಾಣಿಗಳು ಕಂಡು ಬರ್ತಾವ ಸಾಮಾನ್ಯವಾಗಿ ಕಾಡೊಳಗ? ಚಿರತೆ, ಹುಲಿ, ಕರಡಿ, ಬರಿ ಇವೆಲ್ಲ ಕಂಡು ಬರ್ತಾವ. ಹೌದಿಲ್ಲ? ಆಮೇಲೆ ಕಾಡಿನ ಉತ್ಪನ್ನಗಳು, ಕಾಡು ನಮ್ಗೆ ಏನ್ ಕೊಡ್ತಾವ? ಕೆಲವೊಂದಿಷ್ಟು ಉತ್ಪನ್ನಗಳು ಕೊಡ್ತಾವ. ಯಾವ್ಯಾವ ಅವು? ಮರದ ಎಲೆಯಿಂದ ಹಣ್ಣುಗಳು ಕೊಡ್ತಾರೆ. ಆಮೇಲೆ ಇಲ್ಲಿ ಪ್ರಾಣಿಗಳಲ್ಲಿ ಸಸ್ಯಾಹಾರಿ ಪ್ರಾಣಿಗಳು, ಮಾಂಸಾಹಾರಿ ಪ್ರಾಣಿಗಳು, ಮಿಶ್ರಹಾರಿ ಪ್ರಾಣಿಗಳು, 3 ಪ್ರಕಾರದ ಪ್ರಾಣಿಗಳನ್ನ ನಾವಿಲ್ಲಿ ನೋಡ್ತೀವಿ. ಹೌದು. ಆಮೇಲೆ ಗಿಡಗಳು ಏನ್ ಮಾಡ್ತೀವಿ? ಗಿಡಗಳಲ್ಲಿ ಬೇರೆ ಬೇರೆ ಪ್ರಕಾರದ ಸಸ್ಯಗಳು, ಪಕ್ಷಿಗಳೇನ್ ಮಾಡಿರ್ತಾವ? ಗೂಡು ಕಟ್ಟಿರ್ತಾವ. ಆಮೇಲೆ ಕೀಟಗಳಿಗೂ ಕೂಡ ಇದು ಆವಾಸ ಸ್ಥಾನವಾಗಿ ಉಳಿದೈತಿ. ಅದ್ರ ಜೊತೆಗೆ ಕಾಡುಗಳನ್ನ ನಾವು ಭೂಮಿಯ ಶ್ವಾಸಕೋಶಗಳು ಅಂತ ಕರಿತೀವಿ. ಏನಂತೀವಿ? ಏನ್ ಮಾಡ್ತೈತಿ? ಗಾಳಿ ಆಕ್ಸಿಜನ್ ವಿನಿಮಯ ಆಕೈತಿಲ್ಲ, ಹಂಗ ಇವೇನ್ ಮಾಡ್ತಾವ? ವಾತಾವರಣದಲ್ಲಿ ಆಕ್ಸಿಜನ್ ಅನ್ನ ಬಿಡುಗಡೆ ಜಾಸ್ತಿ ಬಿಡುಗಡೆ ಮಾಡೋದಕ್ಕವು ನಮ್ಗೆ ಸಹಾಯ ಮಾಡ್ತಾವ. ಹಂಗಾಗಿ ನಾವೇನ್ ಮಾಡ್ಬೇಕು? ಕಾಡನ್ನ ಅದಕ್ಕ ಘೋಷವಾಕ್ಯ ಐತಲ್ಲ, ಗೊತ್ತೈತಲ್ಲ? ಕಾಡು ಬೆಳೆಸಿ ಮನೆಗೊಂದು ಮರ, ಹಸಿರು ನೆಟ್ಟು ಬೆಳೆಸೋಣ, ಪರಿಸರವನ್ನ ಏನ್ ಮಾಡೋಣ? ನಿಸರ್ಗ ಹುಳ ಸರಿ ಏನಾಯ್ತು ನೋಡಿ. ಸರಿ ಅದೇನು ಇದನ್ನ ಮಾಡ್ಬೇಡ್ರಿ. ಸರಿ, ಇಲ್ಲಿ ನೋಡ್ರಿ, ಅದೇನೈತಿ? ಇರುವೆ ಗೂಡು. ಅಲ್ಲಿ ಯಾರು ಇರ್ತಾರ? ಎದರಿಂದ ಮಾಡೈತಿ ನೋಡ್ರಿ ಅದು? ಎಷ್ಟು ಸೂಕ್ಷ್ಮವಾಗಿ ಮನೆಯನ್ನ ನಿರ್ಮಾಣ ಮಾಡೈತದು. ಇಷ್ಟೆಲ್ಲ ದಪ್ಪ ಆದಂತ ಕಲ್ಲುಗಳಿರುವಂತ ಮಣ್ಣಿನೊಳಗ ಅದಕ್ಕೆ ಯಾವ ಪ್ರಕಾರದ ಮಣ್ಣು ಬೇಕೈತಿ ಅಂತ ಮಣ್ಣನ್ನ ತಗೊಂಡು ಏನ್ ಮಾಡೈತದು? ನಿರ್ಮಾಣ ಮಾಡೈತಿ, ಗೂಡನ್ನ ನಿರ್ಮಾಣ ಮಾಡೈತಿ. ಅಲ್ಲಿ ಇರುವೆ ಕಾಣತಾವ ನಿಮ್ಗೆಲ್ಲರಿಗೂ ನೋಡ್ರಿ, ಎಷ್ಟು ನೀಟಾಗಿ ಇರುವೆ ಗೂಡುಗಳನ್ನ ಕಟ್ಕೊಂಡು ಅದ್ರಾಗ ಅವು ವಾಸ ಮಾಡ್ತಾ ಇದಾವ. ಇಲ್ಲಿ ಚಲೋ ಐತಿ. ಸರಿ ಹಾಂ ನೋಡ್ರಿ, ಇದೇನೈತಿ? ನೋಡ್ರಿ ಎಷ್ಟು ನೀಟಾಗಿ ಕಟ್ಕೊಂಡೈತಿ. ಇದು ಮಣ್ಣಿನಿಂದ ನಿರ್ಮಾಣ ಮಾಡ್ಕೊಂಡೈತಿ. ಸೂಕ್ಷ್ಮವಾದ ಮಣ್ಣನ್ನು ತಗೊಂಡೈತಿ ನೋಡ್ರಿ. ಮ್ಯಾಲ ಯಾವ್ದು ಮಳೆ ಬಂದಾಗ ನೀರು ಒಳಗೆ ಹೋಗದೆ ಇರಬಾರ್ದು ಅನ್ನೋ ಉದ್ದೇಶಕ್ಕೆ ನೋಡ್ರಿ ಇಲ್ಲಿ ಕವರ್ ಮಾಡ್ಕೊಂಡೈತಿ. ನೋಡ್ರಲ್ಲಿ ಎಷ್ಟು ಅಂತ ಕಾಣತೈತಿ. ಇದು ಇನ್ನೂ ಎತ್ತರದವರೆಗೂ ಬೆಳ್ಕೊಂತ ಹೋಗ್ತಾವು. ಬಿಟ್ಟಂಗೆ ಸಮಯ ಆದಂಗ ನಿಧಾನವಾಗಿ ಎತ್ತರದಲ್ಲಿ ಬೆಳ್ಕೊಂತ ಹೋಗ್ತಾವ. ಮೊದಲನೇದಾಗ ಇರುವೆ ಗೂಡುಗಳು ಅದನ್ನ ಮಾಡ್ಕೊಂತಾವು. ಆಮೇಲೆ ಅದ್ರೊಳಗೆ ಹಾವು ಬಂದು ಇರ್ತೈತಿ ಅನ್ನೋದು ಪ್ರತೀತಿ. ಹಿಂಗ ಇವು ನಮ್ಮ ಪರಿಸರದಲ್ಲಿರುವಂತಹ ಸರೀಸೃಪಗಳು. ಇವುಗಳಿಗೆ ನಾವು ಏನು ಮಾಡಬಾರ್ದು? ತೊಂದರೆಯನ್ನ ಈಗ ಅವಾಗಲೇ ಏನು ಮಾಡ್ತಿರ್ತೀವಿ? ಅದನ್ನ ನೋಡಿ ಕಲ್ಲು ಹೊಡೆಯೋದು ಮಾಡೋದು ಮಾಡ್ತಿರ್ತೀವಿ. ನೀವೇನು ಮಾಡಬಾರ್ದು? ಹಂಗೆ ಕೊಡಬಾರ್ದು. ಯಾಕಂದ್ರೆ ಅದು ಅವ್ರ ಆವಾಸ ಸ್ಥಾನ. ಆ ಆವಾಸ ಸ್ಥಾನಕ್ಕೆ ನಾವು ಯಾವುದೇ ರೀತಿಯಾಗಿ ಅದು ಮನೆ ಇದ್ದಂಗೆ ಅವ್ರದ್ದು ವಾಸ ಮಾಡೋದಕ್ಕೆ ಮನೆ ಇದ್ದಂಗೆ. ಹಾಗಾಗಿ ನಾವು ಏನು ಮಾಡಬೇಕು? ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗ್ತದೆ ನೋಡ್ಕೊಂತೀವಿ. ನೀವೆಲ್ಲ ಇದೇ ಉದುರ್ಬೇಕೈತೆ. ನೀವು ಆಗ್ಲೇ ಅಂದ್ರಲ್ಲ ಗಿಡಗಳು ವಿಸರ್ಜನೆ ಮಾಡೋದಿಲ್ರಿ, ಸಸ್ಯ ವಿಸರ್ಜನೆ ಹೆಂಗೆ ಮಾಡ್ತಾರೆ ಅಂತ ಹೇಳಿದ್ರಲ್ಲ. ನೋಡಿದ್ರೆ ಎಲ್ಲ ಯೆಲ್ಲೋ ಕಲರ್ ಬಂದಿರೋದು ಗಿಡದಲ್ಲಿ ಬ್ಯಾಡಾಗಿರೋ ವಸ್ತುಗಳೆಲ್ಲ ಇದನ್ನು ಸಂಗ್ರಹಣ ಆಗ್ತೈತಿ. ಸಂಗ್ರಹಣ ಆಗಿ ಇದು ಯೆಲ್ಲೋ ಕಲರ್ ಒಳಗೆ ಬರ್ತೀವಿ. ಆಮೇಲೆ ಇದೇನು ಮಾಡ್ತೈತಿ? ಉದುರು ಬೀಳ್ತೈತಿಲ್ಲ. ಬೀಳೋದಂದ್ರೆ ಏನಾಯ್ತಲ್ಲಿ?
ಬಿಟ್ಟು ದೇಹದಿಂದ ಬ್ಯಾಡಾಗಿರೋ ವಸ್ತುವನ್ನು ಏನ್ ಮಾಡ್ತದು ಇವು ಅಂದ್ರೆ ಸಸ್ಯಗಳು ವಿಸರ್ಜನೆ ಕ್ರಿಯೆ ಮಾಡ್ತಾವಿಲ್ಲ ಇಲ್ಲಿ ನೋಡ್ರಿ ತೊಗಟೆ ಎಲ್ಲ ಕಿತ್ತೈತಲ್ಲ ತೊಗಟೆ ಕೀಳೋದನ್ನು ನಾವ್ ಏನಂತ ಕರಿತೀವಿ ವಿಸರ್ಜನೆ ಅಂತೀವಿ. ಅರ್ಥ ಆಯ್ತಲ್ಲ? ಅಂದ್ರೆ ಸಸ್ಯಗಳು ನಮ್ಮ ನಿಮ್ಮಂಗೆ ಏನದಾವು ಅರ್ಥ ಆಯ್ತಾ? ಜೈವಿಕ ಲಕ್ಷಣಗಳು ಅವುಗಳಲ್ಲಿ ಕೂಡ ಏನ್ ಮಾಡ್ತಾವು ಕಂಡು ಬರ್ತವೆ. ಅರ್ಥ ಆಯ್ತಾ? ಹಾಂ ರೀ. ನಾವೀಗ ಎಲ್ಲಿ ಬಂದೀವಿ? ಪಕ್ಕ ಬಂದೀವಿ. ಮುಂದಿನ ಕರೆದಿರೋ ಉದ್ದೇಶ ಜಲ ಸಂರಕ್ಷಣೆಯ ಮಹತ್ವವನ್ನು ತಿಳಿಸೋದಕ್ಕೆ ಕರೆದಿರೋದು. ನೋಡ್ರಿ ಇಲ್ಲಿ ನೀರು ಒಂದು ನೈಸರ್ಗಿಕ ಸಂಪನ್ಮೂಲ, ಇದ್ರ ಬಗ್ಗೆ ಕಲ್ತಿದ್ವಿ. ನೀರನ್ನು ನಾವು ಆದಷ್ಟು ಮಿತವಾಗಿ ಬಳಸಬೇಕು. ನೋಡ್ರಿ ನಿಮ್ ಊರಲ್ಲಿ ಕೆರೆ ಐತಲ್ಲ, ಈ ಕೆರೆಯ ನೀರನ್ನ ನಾವು ಶುದ್ಧವಾಗಿ ಇಟ್ಕೋಬೇಕು. ಹೌದಲ್ಲ? ಮಲಿನ ಮಾಡಬಾರ್ದು. ಶುದ್ಧವಾಗಿ ಇಟ್ಕೋಬೇಕಂದ್ರೆ ಯಾವ ರೀತಿಯಾಗಿ ಇಟ್ಕೊಂತೀರಿ ನೀವು? ಕೆರೆ ದಂಡಿಗೆ ಮಾಡ್ತಿರ್ತಾರೆ, ಬಟ್ಟೆಗಳನ್ನ ತೊಳಿತಿರ್ತಾರೆ. ಊರಾಗಿನ ಜನರು ಬಂದ್ ಬಟ್ಟೆಗಳನ್ನ ಸಾಬೂನ್ ಪುಡಿ ಎಲ್ಲ ಹಾಕಿ ತೊಳಿತಿರ್ತಾರ. ಆ ಸಾಬೂನ್ ಪುಡಿ ಒಳಗಿರುವಂತ ಕೆಮಿಕಲ್ಸ್ ಅಲ್ಲೇನಾಗಿರ್ತಾವ? ಜಲಚರ ಜೀವಿಗಳು ಇರ್ತಾವಲ್ಲ, ಆ ಜಲಚರ ಜೀವಿಗಳ ಕೆಮಿಕಲ್ಸ್ ಅನ್ನ ಸೇವನೆ ಮಾಡಿ ಅವೇನಾಗ್ಬಿಡ್ತಾವ? ಹೋಗ್ಬಿಡ್ತಾವ. ಅದಕ್ಕೆ ನಾವು ಆದಷ್ಟು ಕೆರೆ ನೀರನ್ನ ಸಂರಕ್ಷಣೆ ಮಾಡಿಬಿಡ್ಬೇಕು. ಯಾಕಂದ್ರೆ ನೀವು ಆಲ್ರೆಡಿ ಕಲ್ತಿದ್ದೀರಿ, ನಮ್ಮ ಭೂಮಿ ಮೇಲೆ ನೀರಿನ ಪ್ರಮಾಣ ಎಷ್ಟೈತಲ್ಲ ಅದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಯಾವ ರೀತಿಯಾಗಿ ಸೇವನೆಗೆ ಯೋಗ್ಯವಾದಂಥ ನೀರು ಐತೆ ಇಲ್ಲ. ಆಮೇಲೆ ಇನ್ನೊಂದಿಷ್ಟು ಪ್ರಮಾಣ ರೂಪದಲ್ಲಿ ಐತಿ, ರೂಪದಲ್ಲಿರೋದು ಬಹಳಷ್ಟು ಕಡಿಮೆ ಐತಿ. ಅದಕ್ಕೆ ನಾವೇನ್ ಮಾಡ್ಬೇಕು? ನೀರನ್ನ ಮಿತವಾಗಿ ಬಳಕೆ ಮಾಡ್ಬೇಕು. ಇದ್ದಿದ್ದ ನೀರನ್ನ ಸಂರಕ್ಷಣೆ ಮಾಡ್ಕೊಂಡು ಇಟ್ಕೋಬೇಕು. ಮಾಡ್ತೀರಿ ಎಲ್ಲರೂ?